ನಾವು ವಸ್ತ್ರಗಾರ ತಾಲೂಕು ಆಗಲಕೆರೆ ಗ್ರಾಮಸ್ಥರು. ನಾವು ಶ್ರೀರಾಮಪುರ ಹೋಬಳಿ ಹೊಸರಾಳ ಗ್ರಾಮದ 23ನೇ ಸರ್ವೆ ನಂಬರಿನ ಗೋಮಾಳ ಇರ್ತಕ್ಕಂಥ ನಮ್ಮ ಮಳ್ಳಿಗುಡ್ಡದಲ್ಲಿ 93 ಎಕರೆ ಜಮೀನಿದೆ. ಅದನ್ನು 25-30 ವರ್ಷಗಳ ನಮ್ಮ ತಂದೆ ಕಾಲದಿಂದಲೂ ನಾವು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಅಲ್ಲಿ ಇರೋವಂಥ ಶಾಸಕರು ಏನು ಮಾಡಿದ್ದಾರೆ ಅಂದರೆ ಅದನ್ನೆಲ್ಲ ಪವರ್ ಪ್ಲಾಂಟೇಷನ್ಗೆ ಮತ್ತು KEBಗೆ ಅಂತ ಹೇಳಿಬಿಟ್ಟು ಎಲ್ಲ ಅಕ್ವೈರ್ ಮಾಡ್ತಿದ್ದಾರೆ, ಖಾಸಗೀಕರಣ ಮಾಡ್ತಿದ್ದಾರೆ. ನಮಗೆ ತುಂಬ ಅನ್ಯಾಯ ಆಗಿದೆ. ನಮಗೆ ಜಮೀನಿಲ್ಲ, ಎಲ್ಲ ಬಡವರು ಇರೋದು. 30 ವರ್ಷಗಳಿಂದಲೂ ನಾವೆಲ್ಲ ಅದನ್ನು ಉಳುಮೆ ಮಾಡ್ಕೊಂಡು ವರ್ಷ ಬೆಳೆನೂ ಮಾಡ್ತಿದ್ದೀವಿ. ಎಲ್ಲ ಬೇಕಾದ್ರೆ ನೋಡಿ ಚೆಕ್ ಮಾಡಲಿ ಅವರು. ಈಗ ಸಡನ್ನಾಗಿ ಬಂದುಬಿಟ್ಟು ಅಳತೆ ಮಾಡಿಬಿಟ್ಟು ನಮ್ಮ ಹೊಲನೆಲ್ಲ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ DC ಆರ್ಡ್ರ್ ಆಗಿದೆ, ತಹಸೀಲ್ದಾರ್ ಆರ್ಡ್ರ್ ಇದೆ ಅಂತೇಳಿ ಎಲ್ಲ ಬೆದರಿಕೆ ಆಗ್ತಿದ್ದಾರೆ. ನಮಗೆ ನ್ಯಾಯ ಬೇಕು, ನಮಗೆ ಹೊಲನ ಬಿಟ್ಕೊಡ್ಬೇಕು. ಯಾವುದೇ ಅಲ್ಲಿ ಕಾರ್ಯನ ಮಾಡೋಕ್ಕೆ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಬಿಡೋದಿಲ್ಲ. ನಮ್ಮ ಪ್ರಾಣ ಹೋದ್ರೂ ನಾವು ಬಿಡೋದಿಲ್ಲ. ನಾವು ಅಲ್ಲಿ ಅಡ್ಡ ಮಲಗ್ತೀವಿ. ಯಾವುದೇ ಇಟಾಚಿ JCB ಬಂದರೂ ಕೂಡ ನಾವು ಬಿಡೋಲ್ಲ. ಇಷ್ಟು ಮಾತ್ರ ನಾವು ಹೇಳ್ತೀವಿ. ಆಗಲಕೆರೆ ಗ್ರಾಮಸ್ಥರು ಬುದ್ಧ ಬಸವ ಅಂಬೇಡ್ಕರ್ ತತ್ವದಿಂದ ಮಾತಾಡ್ತಾ ಇದ್ದೀನಿ. ನಾವು ಹಿಂದುಳಿದಂಥ ಜನಾಂಗ, ನಮಗೆ ಯಾವುದೇ ರೀತಿ ಜಮೀನಿಲ್ಲ. ಇದೇ ಜಮೀನನ್ನು ನಂಬ್ಕೊಂಡು ನಾವು ಕುಟುಂಬದವರು ಎಲ್ಲ ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಜಮೀನ ಕಸ್ಕನಕ್ಕೆ ಸರ್ಕಾರ ವತಿಯಿಂದ ಮತ್ತು ಖಾಸಗೀಕರಣ ವತಿಯಿಂದ ಮಾಡ್ಕೊಂಡು ಇದನ್ನು ಪಿತೂರಿ ಮಾಡ್ತಿದ್ದಾರೆ. ಇದನ್ನು ಕೂಡಲೇ ಸ್ಟಾಪ್ ಮಾಡಬೇಕು. ಇಲ್ಲ ಸ್ಟಾಪ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತೆ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮನೆಯವರು ಈ ಗೋವಿಂದಪ್ಪ ಅವರು ನಾವು ಎಷ್ಟೇ ಹೇಳಿ ಇದು ಮಾಡಿದ್ರು ಅವರು ನಾವು ಜಮೀನು ಉಳಿದ್ವಿ, ಎಲ್ಲ ಉಳುಮೆ ಮಾಡ್ತಾಯಿದ್ದೀವಿ. ಅವರು ಬಿಡ್ರಿ ಅಂತೇಳಿ ಸೋಲಾರ್ ಪ್ಲಾಂಟೇಷನ್ ಮಾಡಬೇಕು, ನಾವು ಅದು ಮಾಡಬೇಕು, ಕರೆಂಟ್ ಆಫೀಸ್ ಮಾಡಬೇಕು ಅಂತೇಳಿ ನಮಗೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ. ನಾವು ಎಲ್ಲಿಂದ ಎಲ್ಲೇವರೆಗೂ ನಾವು ಹೋರಾಟ ಮಾಡಬೇಕಂದ್ರೂ ನಾವು ಹೋಗ್ತೀವಿ. ನಾವು ವಿಧಾನಸೌಧವರೆಗೂ ಮುತ್ತಿಗೆ ಹಾಕೋಕ್ಕೂ ನಾವು ರೆಡಿ ಇದ್ದೀವಿ. ನಾನು ಆಗಲಕೆರೆ ಗ್ರಾಮಸ್ಥ. 1919ರಲ್ಲಿ ನಾವು ಶ್ರೀರಾಮಪುರ ಹೋಬಳಿಗೆ ಫಾರಂ 13 ಅರ್ಜಿ ಕೊಟ್ಟಿದ್ದು. ಅಲ್ಲಿಂದ ಇಲ್ಲಿವರೆಗೂ ಏನು ಕೆಲಸ ಮಾಡಿಲ್ಲ ಗೋವಿಂದಪ್ಪರು. ನಾವು 2-3 ಸಲ ಗೋವಿಂದಪ್ಪ ಅಂತ ಹೋಗಿದ್ದು. ಬರೋಲ್ಲ ಕಂಡ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು 4ನೇ ಬಾರಿ ಗೋವಿಂದಪ್ಪ ಮೀಟ್ ಮಾಡಿದ್ದು, ಆದರೂ ಅವರು ನಮಗೆ ಸ್ಪಂದಿಸ್ತಿಲ್ಲ ಯಾವುದಕ್ಕೂ. ಈ ಸಲ ಹೋಗಿದ್ದು ಒಂದು 5-6 ಜನ ಓದ್ಕೊಡಲ್ಲ, ಯಾರ್ದು ಹೋಗಲ್ಲ ಮನೆ ನೀವು ನಿಮ್ಮ ಕೆಲಸ ಐತೆ ಅಂತಿಲ್ಲ ಅಂತ ಹೇಳಿದ್ದು ಗೋವಿಂದಪ್ಪರು. ಆದರೂ ನಮಗೆ ಸಹಕಾರ ಕೊಡ್ತಿಲ್ಲ ಗೋವಿಂದಪ್ಪರು. ನಾವೊಂದು ಬಿಡಲ್ಲ ಈ ಜಮೀನು. ನಮ್ಮ ತಂದೆ ಹೊಡೆದಿದ್ದು, ಈಗ ಹೊಡೆದಿಲ್ಲ. ನಾವು 1996ರಲ್ಲಿ ನಮ್ಮ ತಂದೆ ಹೊಡೆದು 2 ಎಕರೆ ಜಮೀನು. ಇದುವರೆಗೂ ನಾವೇನು ಮಾಡ್ಕೊಂಡಿಲ್ಲ. ಅದರಲ್ಲಿ ಏನು ಸಾವಯವ ರಾಗಿ ಹುಳ್ಳಿಕಾಳು ಬೆಳ್ಕೊತಾ ಇದ್ದೀವಿ. ಆದರೂ ಗೋವಿಂದಪ್ಪ ನಮಗೆ ಯಾಕೋ ತೋರಿಸ್ತಾ ಇಲ್ಲ ಮನವಿಗೆ. ಹಾಂ, ಈಗ ನಾವು ಕೊಡಲ್ಲ, ಜಮೀನು ಬಿಡಲ್ಲ, ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿವರೆಗೂ ವಿಧಾನಸೌಧವರೆಗೂ ಹೋಗ್ತೀವಿ. ಆಗಲಕೆರೆ ಗ್ರಾಮಸ್ಥರು ನಮಗೆ ಹೊಲ ಇಲ್ಲ, ಅದೇ ಹೊಲ ಇರೋದು. ನಮಗೆ ದುಡ್ಕೊಂಡು ತಿನ್ನೋಕ್ಕೆ ದಾರಿ ಮಾಡಿಕೊಡ್ತಿಲ್ಲ ಗೋವಿಂದಪ್ಪರು. ಅದನ್ನು ಬಿಟ್ಕೊಡ್ಲಿಲ್ಲ ಅಂದರೆ ನಮ್ಮ ಪ್ರಾಣ ಹೋದರೂ ಅಲ್ಲೇ ನಾವು ಕುತ್ಕೊಂತೀವಿ. ಆಗಲಕೆರೆ ನಾವು ಅಲ್ಲಿ ಜಮೀನು ಹೊಡೆದಿವಿ. ದಯವಿಟ್ಟು ಈ ಹೊಲನ ಒಕ್ಕಲೆಬ್ಬಿಸೋ ಪ್ರಯತ್ನ ಮಾಡೋಕ್ಕೋಬೇಡಿ. ನಾವು ಅದನ್ನೇ ನಂಬಿಕೆಂದು ಬದುಕ್ತಾ ಇದ್ದೀವಿ. ಅದನ್ನು ಬಿಟ್ಟರೆ ಹೊಲನೇ ಇಲ್ಲ ನಮ್ಮಲ್ಲಿ ಜೀವನ ಮಾಡೋದಕ್ಕೆ. ದಯವಿಟ್ಟು ಈ ಥರ ಕೆಲಸ ಯಾವುದೇ ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ಮಾಡೋಕ್ಕೋಬೇಡಿ. ದಯವಿಟ್ಟು ನಮ್ಮ ಮಟ್ಟಿಯನ್ನು ನಮಗೆ ಇರೋಕ್ಕೆ ಬಿಡಿ. ಯಾವುದೇ ಪ್ಲಾಂಟೇಷನ್ ಆಗಲಿ ಯಾವುದೇ ಇದನ್ನು ಖಾಸಗಿಯವರಿಗೆ ಮಾರೋಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀವಿ. ಹೊಲ ಹೊಡೆದಲ್ಲಿ 45 ವರ್ಷ ಆಗಿತ್ತು. ನಾನು ಮದುವೆ ಆಗದ ಮೊದಲು ಹೊಡ್ತಿರೋ ಹೊಲ ಅದು. ನಮಗೆ ಬೇಕು ಅವ ಆಸ್ತಿ, ನಮಗೆ ಅವ ಆಸ್ತಿ ಬೇಕು ರೀ. ಗೋವಿಂದಪ್ಪ ತಕ್ಕ 3-4 ಸತಿ ಹೋಗಿದ್ವಿ. ಗೋವಿಂದಪ್ಪನೇ ಇಲ್ಲಿ ತಾಲೂಕು ಆಫೀಸ್ನಾಗ ಅರ್ಜಿ ಕೊಡಮ್ಮ ಅಂತ ಕೊಡ್ಸಿದ್ದೆ. ಮತ್ತು ಶ್ರೀರಾಮಪುರದಾಗೂ ಕೊಟ್ಟಿದ್ವಿ. 2 ಅರ್ಜಿ ನನ್ನ ತೋಲು ಹೋದವೆ. ಅವ್ರ ತಗೊಂಡು ಕೊಟ್ಟಿದ್ವಿ. ಅವರು ಆಗುತ್ತೆ ಅಂತ ಹೇಳಿ ನಮಗೆ ಮಾಡಿಕೊಡ್ತಾ ಇಲ್ಲ. ಇವಾಗ ಏನೋ ಅಲ್ಲಿ ಇದು ಬರುತ್ತೆ ಅಂತ ಹೇಳ್ತದೆ ರೀ, ಸೋಲಾರ್ ಬರುತ್ತೆ ಅಂತ ಹೇಳ್ತದ್ರಿ. ಬಂದು ಎಲ್ಲ ತೋರಿಸಿದ್ದಾರೆ, ಅದನ್ನೆಲ್ಲ ಇದನ್ನೂ ಮಾಡಿದ್ದಾರೆ ಹೋಗಿ ಪಾಯಿಂಟ. ಕೆರೆ ಗ್ರಾಮ ನಾವು ಬೋವಿ ಜನಾಂಗಗಳು. ನಮಗೆ ಕೂಲಿ ಮಾಡ್ತಕ್ಕಂಥ ಯಾವಾಗಲೂ 24 ದಿವಸಲ್ಲೂ ಕೂಲಿ ಮಾಡಿದರೆ ನಮಗೆ ಹೊಟ್ಟೆ ತುಂಬೋದು. ನಾವು ಆ ಜಮೀನು ನಂಬಿಕೆಂದು ನಾವು ಜೀವನ ಮಾಡ್ತಾಯಿದ್ದೀವಿ. ಆ ಜಮೀನು ಇಲ್ದಂಗೆ ಇಲ್ವೇ ಅಂತಂದರೆ ನಾವು ಪರದೇಶಿಗಳು ಆಗ್ತೀವಿ ಸ್ವಾಮಿ. ನಾವು ಗೋವಿಂದಪ್ಪಂತಕ್ಕೆ ಎಷ್ಟೋ ಹೋಗಿ ಬೇಡಿಕೆಂದ್ರು ಇದು ಆಗೋದೇ ಇಲ್ಲ, ನಿಮಗೆ ಇದು ಸುದ್ದಿ ಬೇಡ, ನಿಮಗೆ ಕೆಲಸ ಐತೆ ಇಲ್ವೇ, ಹಗಲೆಲ್ಲ ಬಂದು ನಮ್ಮನ್ನು ಇದು ಮಾಡ್ತಾರೆ ಅಂತಂದು ಕೇಳ್ತಾ ಇದ್ದಾರೆ ಸ್ವಾಮಿ.
ನಮಗೆ ಈ ಜಮೀನು ಬಿಟ್ಟ ಮೇಲೆ ನಮಗೆ ಆ ಜಮೀನು ಇಲ್ಲ. ನಾವು ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಒಂದು ದಿವಸ ಕೂಲಿ ಸಿಗುತ್ತೆ, ಒಂದು ದಿವಸ ಕೂಲಿ ಸಿಗಲ್ಲ. ನಾವೇನೋ ಚಾವೆ ಉಳ್ಳೆ ರಾಗೆ ಬೆಳ್ಕೊಂಡ್ರೆ ನಮ್ಮ ಮಕ್ಕಳು ನಾವು ಜೀವನ ಮಾಡ್ತೀವಿ ಅನ್ನೋಂಥದ್ದು ಅದನ್ನು ನಾವು ನೆಂಬಿಕೊಂಡು ನಾವು ಕಾಲ ಕಳೀತಾ ಇದ್ದೀವಿ ಸ್ವಾಮಿ. ಇದರಿಂದ ನಾವು ಎಷ್ಟೇ ಹೋರಾಟ ಆದರೂ ನಮ್ಮ ಮಕ್ಕಳು ನಮ್ಮರೇನು ಎಲ್ಲ ಸೇರ್ಕೊಂಡು ನಾವು ಅಲ್ಲಿ ಗುಡ್ಲು ಹಾಕ್ಯಂಡು ನಾವು ಹೋರಾಟ ಅಂತೂ ಮಾಡೋದು ಸತ್ಯ ಸ್ವಾಮಿ. ಆಗ್ಲಕೆರೆಯ ಏನು ನಮ್ಮ ಎಲ್ಲ ಮಾದಿಗ ಜನಾಂಗದವರು, ಬೋವಿ ಜನಾಂಗದವರು, ಲಂಬಾಣಿ ಜನಾಂಗದವರು ಮತ್ತು ಲಿಂಗಾಯತರು, ದೇವಂಗರು ಎಲ್ಲರೂ ಸಹ ಸರ್ವೆ ನಂಬರು 23ರಲ್ಲೇನು ಸುಮಾರು ವರ್ಷಗಳಿಂದ ಇವತ್ತು ಜಮೀನನ್ನು ಸಾగు ಮಾಡ್ತಾ ಬಂದಿದ್ದಾರೆ. ಈಗ ಸನ್ಮಾನ್ಯ ಗೋವಿಂದಪ್ಪನವರು ಈಗ ತಾನೇ ಮೊನ್ನೆ ಈಗ ಒಂದು ಸುಮಾರು ವರ್ಷದ ಹಿಂದೆ ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಇವತ್ತೇನು ಮಾದಿಗ ಜನಾಂಗದ ನಾವುಗಳು ಇವತ್ತು ಉಗ್ರವಾದ ಹೋರಾಟ ಮಾಡೋಕ್ಕಾಗಿದೆ. ಯಾಕಂದರೆ ನಮ್ಮ ದಲಿತರಿಗೆ ಭೂಮಿನೇ ಇಲ್ಲ. ಇವತ್ತು ಏನು ಅಲ್ಪ ಸ್ವಲ್ಪ ಇವತ್ತೇನು 28ನೇ ಸರ್ವೆ ನಂಬರ್ಲಿ ಸಾగు ಮಾಡ್ಕೊಂತ ಬಂದಿದ್ದಾರೆ. ಅವರಿಗೆ ನ್ಯಾಯಯುತವಾಗಿ ಆ ಜಮೀನು ಅವರಿಗೆ ಸಿಗಬೇಕು. ಯಾವುದೇ ಕಾರಣಕ್ಕೂ ಈ ಜಮೀನನ್ನು ಸೋಲಾರ್ ಪ್ಲಾಂಟ್ ಮಾಡಲಿಕ್ಕೆ ಬಿಡುವುದಿಲ್ಲ. ಇದೆಷ್ಟೇ ಎಂಥ ಪ್ರಭಾವಿಗಳು ಬಂದರೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಡಲಿಕ್ಕೆ ತಯಾರಿಲ್ಲ. ನಮ್ಮ ಜನಾಂಗಕ್ಕೆ ಜಮೀನು ಸಿಗಲೇಬೇಕು. ಆ ನಿಟ್ಟಿನಲ್ಲಿ ಉಗ್ರವಾದ ನಾವು ಹೋರಾಟ ಮಾಡ್ತೀವಿ. ಇದನ್ನು ತಕ್ಷಣ ಶಾಸಕರು ಇದನ್ನು ಮನಗಂಡು ದಯಮಾಡಿ ನಮ್ಮ ಏನು ಮಾದಿಗ ಜನಾಂಗದ ಕುಟುಂಬಗಳಿಗೆ ಅನ್ನ ಕೊಡುವಂಥ, ಭೂಮಿ ಕೊಡುವಂಥ ಕೆಲಸ ಮಾಡೋಕ್ಕೆ ಹೊರತು ಅವರು ಸಾಗು ಮಾಡಿದಂಥ ಜಮೀನು ಕಿತ್ತುಕೊಳ್ಳುವಂಥ ಕೆಲಸ ಮಾಡಬಾರ್ದು. ಇವತ್ತು 90%, 95% ಇವತ್ತು ನಮ್ಮ ಜನಾಂಗದವ್ರು ಓಟ್ ಹಾಕಿದ್ದಾರೆ. ಅವ್ನು ಮನದಲ್ಲಿ ಇಟ್ಕೋಬೇಕು. ಅವರು ಇವತ್ತು ದಲಿತರಿಗೆ ಭೂಮಿ ಅಂತ ಕೊಡುವಂಥ ಕೆಲಸ ಮಾಡಬೇಕು ಹೊರತು ಶಾಸಕರು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳುವಂಥ ಕೆಲಸ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನೇನಾರ ಆಗಿದ್ದೇ ಹೋದರೆ ನಿಜವಾಗ್ಲೂ ಸಮಾಜ ಸೇರಿ ಉಗ್ರವಾದ ಹೋರಾಟ ಮಾಡಿ ನೊಂದಂಥ ನಮ್ಮ ಜನಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮುಂದಿನ ದಿನಗಳು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಓಕೆ.